Hello students, the topic of this session is e-learning and knowledge building. As you have a practical experience with respect to B2C category of e-commerce, you have done some purchasing activities and you have a practical experience of that trade cycle concept. ಇಲ್ಲಿ ಏನು ಕೆಲವೊಂದು ಸೆಷನ್ಸ್ ಇದೆ ಈ ಚಾಪ್ಟರಲ್ಲಿ, ಇದನ್ನು ಯು ಹ್ಯಾವ್ ಗಾನ್ ಥ್ರೂ ಇಟ್ ಪ್ರಾಕ್ಟಿಕಲಿ. ಸೊ ನಿಮಗೆ ಥಿಯರಿನಲ್ಲಿ ಪ್ರಾಕ್ಟಿಕಲ್ ಸ್ಟೆಪ್ಸ್ನ ಥಿಯರಿಟಿಕಲ್ ಸ್ಟೆಪ್ಸ್ ಆಗಿ ಕನ್ವರ್ಟ್ ಮಾಡೋದು ಈಸಿ ಆಗುತ್ತೆ. ಸಿಮಿಲರ್ಲಿ ಯು ಹ್ಯಾವ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ರಿಗಾರ್ಡಿಂಗ್ ಇ ಲರ್ನಿಂಗ್ ಆಲ್ಸೋ. E-learning, it's learning at a distance that uses computer technology, usually the internet. ಇದನ್ನೇ ನಾನು ಹೇಳಿದ್ದು, ಯು ಹ್ಯಾವ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಫ್ ದಿಸ್ ಅಂತ. ಇಟ್ ಎನೇಬಲ್ಸ್ ಎಂಪ್ಲಾಯೀಸ್ ಟು ಲರ್ನ್ ಅಟ್ ದೇರ್ ಕಂಪ್ಯೂಟರ್ಸ್ ವಿತೌಟ್ ಟ್ರಾವೆಲಿಂಗ್ ಟು ಎ ಕ್ಲಾಸ್ ರೂಮ್. ಇಲ್ಲಿ ಎಂಪ್ಲಾಯೀಸ್ ಅಂತ ಇದ್ದಾರೆ. ಅಫ್ಕೋರ್ಸ್ ದಿಸ್ ಪೇಪರ್ ಇಸ್ ವಿತ್ ರೆಸ್ಪೆಕ್ಟ್ ಟು ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ದಿ ಬಿಸ್ನೆಸ್ ಆರ್ಗನೈಸೇಷನ್ಸ್, ಅದರಿಂದ ಎಂಪ್ಲಾಯೀಸ್ ಅಂತ ಇದೆ. ಯು ಕ್ಯಾನ್ ರೀಪ್ಲೇಸ್ ದಟ್ ವರ್ಡ್ ಬೈ ಸ್ಟೂಡೆಂಟ್ಸ್ ಆಲ್ಸೋ. E-learning becomes popular with the rapid development of internet and communication technology. It is the delivery of learning materials to anyone at any place and any time. ಈ ಲಾಕ್ಡೌನ್ ಆದಾಗಲಿಂದ ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ. E-learning ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ ಇನ್ ದಿ ಫಾರ್ಮ್ ಆಫ್ videos that is been recorded by teachers and sent to you through WhatsApp or else ಝೂಮಲ್ಲಿ ಕ್ಲಾಸಸ್ ನೀವು ಅಟೆಂಡ್ ಮಾಡಿರೋದಿರ್ಬೋದು. ಗೂಗಲ್ ಮೀಟಲ್ಲಿ ಕೆಲವೊಂದು ವರ್ಚುವಲ್ ಮೀಟಿಂಗ್ಸ್ಗಳು ಅಟೆಂಡ್ ಮಾಡಿರ್ತೀರ. ಕೆಲವೊಂದು ಕಾಲೇಜ್ ಕಮಿಟಿ ಆ್ಯಕ್ಟಿವಿಟೀಸು ಎಕ್ಸ್ಪೀರಿಯನ್ಸು ನಿಮಗೆ ಆನ್ಲೈನಲ್ಲಿ ಇನ್ ದಿ ಫಾರ್ಮ್ ಆಫ್ ವಿತ್ ದಿ ಹೆಲ್ಪ್ ಆಫ್ ಗೂಗಲ್ ಮೀಟ್ ಆ್ಯಂಡ್ ಝೂಮ್ ಆ್ಯಪ್ಸ್ ನಿಮ್ಗಾಗಿರುತ್ತೆ. ಸೊ ಇಟ್ಸ್ ಆಲ್ಸೋ ಎ ಕೈಂಡ್ ಆಫ್ ನಾಲೆಡ್ಜ್ ದಟ್ ಯು ಆರ್ ಗೇನಿಂಗ್. ನಿಮ್ಮ ಕಾಲೇಜ್ ಆ್ಯಕ್ಟಿವಿಟೀಸಲ್ಲಿ ಆನ್ಲೈನ್ ಮೂಲಕ ಪಾರ್ಟಿಸಿಪೇಟ್ ಮಾಡೋದಿರ್ಬೋದು ಅಥವಾ ಅಟೆಂಡಿಂಗ್ ಕ್ಲಾಸಸ್ ಆನ್ಲೈನ್ ಇರ್ಬೋದು. ಸೊ ಯು ಆರ್ ಗೇನಿಂಗ್ ನಾಲೆಡ್ಜ್ ವರ್ಚುಯಲಿ. Learning is a process that results in changes of skill. ಚೇಂಜಸ್ ಆಫ್ ಸ್ಕಿಲ್ ಅನ್ನೋದಕ್ಕಿಂತ ಲ್ಯಾಕ್ ಆಫ್ ಸ್ಕಿಲ್ ಇರುತ್ತೆ, ಎಸ್ಪೆಷಲಿ ಸ್ಟೂಡೆಂಟ್ಸಲ್ಲಿ ಆ್ಯಂಡ್ ಕೆಲವೊಂದು ಎಂಪ್ಲಾಯೀಸಲ್ಲೂ. ಲ್ಯಾಕ್ ಆಫ್ ಸ್ಕಿಲ್ಲಿಂದ ಒಂದು ಅಟ್ಲೀಸ್ಟ್ ಬೇಸಿಕ್ ಸ್ಕಿಲ್ಡ್ ಲೆವೆಲ್ಗೆ ಒಬ್ಬ ಪರ್ಸನ್ ಏನು ಬರ್ತಾರೆ, ದಟ್ ಈಸ್ ದಿ ಅಕ್ವೈರ್ಮೆಂಟ್ ಆಫ್ ನಾಲೆಡ್ಜ್. ನೀವು ಕ್ಲಾಸಸ್ ಅಟೆಂಡ್ ಮಾಡಿ ವಾಟ್ ಎವರ್ ಯು ಕ್ಯಾನ್ ಲರ್ನ್ ಬೈ ವಾಚಿಂಗ್ ವಿಡಿಯೋಸ್ ಆರ್ ಇಂಟರ್ಯಾಕ್ಟಿಂಗ್ ವಿತ್ ಯುವರ್ ಟೀಚರ್ಸ್, ಬಟ್ ವೆನ್ ಯು ಗೋ ಥ್ರೂ ಸಮ್ ಆ್ಯಕ್ಟಿವಿಟಿ ಪ್ರಾಕ್ಟಿಕಲಿ, ಆಗ ನಾಲೆಡ್ಜ್ ಇದೆ ಅಂತ ಅರ್ಥ. ದಿಸ್ ಈಸ್ ಕಾಲ್ಡ್ ಆಸ್ ನಾಲೆಡ್ಜ್ ಬಿಲ್ಡಿಂಗ್. E-learning ಆ್ಯಂಡ್ ನಾಲೆಡ್ಜ್ ಬಿಲ್ಡಿಂಗ್ ಇಸ್ ದಿ ಟಾಪಿಕ್ ಆಫ್ ದಿಸ್ ಸೆಷನ್. ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಿಮಗೆ E-learning ಅಥವಾ ನಾಲೆಡ್ಜ್ ಬಿಲ್ಡಿಂಗು 1 year ಬ್ಯಾಕ್ ನಾನು ಟೀಚ್ ಮಾಡಿದರೆ ನಿಮಗೆ ಈ ರೀತಿ ಇರುತ್ತೆ. ಸಿನ್ಸ್ ಯು ಮೈಟ್ ನಾಟ್ ಹ್ಯಾವ್ ಗಾಟ್ ಎನಿ ಎಕ್ಸ್ಪೋಜರ್ ವಿತ್ E-learning ಕಾನ್ಸೆಪ್ಟ್, ಇಟ್ ಈಸ್ ಬಿಕಮಿಂಗ್ ವೈಡ್ ಸ್ಪ್ರೆಡ್ ನಾವು. 1 year ಬ್ಯಾಕು ಜಸ್ಟ್ ಕ್ಲಾಸಲ್ಲಿ ಮಾತ್ರ ಅಟೆಂಡ್ ಮಾಡ್ತಿದ್ರಿ ನೀವು. ವಿತ್ ರೆಸ್ಪೆಕ್ಟ್ ಟು ಯುವರ್ ಟಾಪಿಕ್ಸ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಯುವರ್ ಕೋರ್ಸ್ ನೀವು ಯೂಟ್ಯೂಬಲ್ಲಿ ವಿಡಿಯೋಗಳು ವಾಚ್ ಮಾಡ್ತಾ ಇರಲಿಲ್ಲ ಅಂದ್ಕೊಳ್ತೀನಿ. ವಿಡಿಯೋಸು ಎಂಟರ್ಟೈನ್ಮೆಂಟ್ ಪರ್ಪಸಸ್ಗೆ, ಮೂವೀಸ್ ನೋಡೋದಕ್ಕೆ ನೀವು ನಿಮ್ಮದೇನು ಡೇಟಾ ಇತ್ತು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ರಿ. ಬಟ್ ಈಗ
ನಿಮಗೆ ಇಷ್ಟ ಇರಲಿ ಇಲ್ಲದೇ ಇರಲಿ, ಯು ನೀಡ್ ಟು ಅಟೆಂಡ್ ಆನ್ಲೈನ್ ಕ್ಲಾಸಸ್. ಸೊ ನಿಮ್ಮ ಪರ್ ಡೇ ಏನು ಡೇಟಾ ನಿಮಗೆ ಸಿಗ್ತಾ ಇದೆ ಅದನ್ನು ಯು ಆರ್ ಯೂಟಿಲೈಸಿಂಗ್ ಟು ಅರ್ನ್ ಸಮ್ ಟು ಲರ್ನ್ ಸಮಥಿಂಗ್ ಆ್ಯಂಡ್ ಅರ್ನ್ ಸಮ್ ನಾಲೆಡ್ಜ್. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಏನಾಯಿತು ನಿಮಗೆ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿರ್ಬೋದು, ವೀಡಿಯೋಸ್ನ ವಾಚ್ ಮಾಡ್ತಾ ಇರ್ಬೋದು. ಐ ಥಿಂಕ್ ಸಮ್ ಆಫ್ ಯು ಆರ್ ಮೇಕಿಂಗ್ ವೀಡಿಯೋಸ್, ಯು ಹ್ಯಾವ್ ಲರ್ನ್ಡ್ ಮೇಕಿಂಗ್ ವೀಡಿಯೋಸ್ ಆ್ಯಂಡ್ ಪಬ್ಲಿಷಿಂಗ್ ಆನ್ ಆ್ಯಪ್ಸ್ ಲೈಕ್ ಯೂಟ್ಯೂಬ್. ಈ ರೀತಿಯೂ ಕೆಲವೊಬ್ಬರು ಮಾಡಿರ್ಬೋದು. ಸೊ ಇದೇನು, ಇಟ್ಸ್ ಎ ಸ್ಕಿಲ್ ಅಲ್ವಾ? ನೀವೊಂದು ವಿಡಿಯೋ ಮಾಡಿ ನೀವು ಅದನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡ್ತೀರಾ ಅಂದರೆ ಇಟ್ಸ್ ಆಲ್ಸೋ ಎ ಕೈಂಡ್ ಆಫ್ ಸ್ಕಿಲ್. ಆ ಒಂದು ನಾಲೆಡ್ಜ್ ನಿಮ್ಮ ಹತ್ರ ಏನಿದೆ, ವಾಟ್ ಎವರ್ ಯು ಹ್ಯಾವ್ ಲರ್ನ್ಡ್, ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ತಾ ಇದ್ದೀರಾ. ಸೊ ಈ ಶೇರಿಂಗ್ ಪರ್ಪಸ್ಸಿಂದ ಏನಾಗ್ತಾ ಇದೆ, ಅದರ್ ಪರ್ಸನ್ ಆಲ್ಸೋ ವಿಲ್ ಹ್ಯಾವ್ ನಾಲೆಡ್ಜ್ ರಿಗಾರ್ಡಿಂಗ್ ದ ಟಾಪಿಕ್. ಸೊ ಲರ್ನಿಂಗ್ ಆದಮೇಲೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಯು ವಿಲ್ ಗೆಟ್ ಎ ಸ್ಕಿಲ್. ಐ ಆಮ್ ಟಾಕಿಂಗ್ ಅಬೌಟ್ ಲರ್ನಿಂಗ್ ವರ್ಚುಯಲಿ. That is what you are doing right now. Knowledge is information, experience and skills. Combination of information, experience and skills. ಈ ಲರ್ನಿಂಗಿಂದ ಅಥವಾ ಕ್ಲಾಸಸ್ ಅಟೆಂಡ್ ಮಾಡೋದ್ರಿಂದ ನಿಮಗೇನು ಇನ್ಫಾರ್ಮೇಷನ್ನು ಸಿಗುತ್ತೆ, ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗುತ್ತೆ, ಮೆಮೊರಿನಲ್ಲಿರುತ್ತೆ. ವೆನ್ ಯು ಡೂ ಇಟ್ ಪ್ರಾಕ್ಟಿಕಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದನ್ನು ನೀವು ಬೇರೆಯವರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇಂಪ್ಲಿಮೆಂಟ್ ಮಾಡಿದಾಗ ಇಟ್ಸ್ ಕಾಲ್ಡ್ ಆ್ಯಸ್ ಎನ್ ಸ್ಕಿಲ್. ಫಾರ್ ಎಕ್ಸಾಂಪಲ್, ಈಗ ಜಸ್ಟ್ ನಾನು ವಿಡಿಯೋ ಅಪ್ಲೋಡಿಂಗ್ ಅಂತ ಹೇಳಿದೆ. ಇನ್ನೊಂದು ಯಾವುದೋ ಒಂದು ಸ್ಕಿಲ್ಲು, ಮೊಬೈಲು ಅಥವಾ ಕಂಪ್ಯೂಟರ್ ಏನೋ ಪ್ರಾಬ್ಲಮ್ ಆಗಿದೆ, ಹಾರ್ಡ್ವೇರಲ್ಲಿ ನೀವು ಒಂದಷ್ಟು ನಾಲೆಡ್ಜ್ ಇದೆ, ನೀವು ಥಿಯರಿಟಿಕಲಿ ಕಲ್ತ್ಕೊಂಡಿದ್ರು, ಪ್ರಾಕ್ಟಿಕಲಿ ಅಪ್ಲೈ ಮಾಡಿ ಒಂದಷ್ಟು ಕಂಪ್ಯೂಟರ್ಸು, ಮೊಬೈಲ್ಸು, ಡಿವೈಸಸ್ಸು ಒಂದು ವರ್ಕಿಂಗ್ ಸ್ಟೇಜ್ಗೆ ತೊಗೊಬಂದಿದ್ದೀರ. ದಟ್ ಮೀನ್ಸ್ ಯು ಹ್ಯಾವ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಸೊ ಇಲ್ಲಿ ನಾಲೆಡ್ಜ್ ಬಿಲ್ಡಿಂಗ್ ಆಗ್ತಾ ಇದೆ ನಿಮಗೆ. ನಾಲೆಡ್ಜ್ ಬಿಲ್ಡಿಂಗ್ process is creating new knowledge and makes it available to be used by other people. That is what the purpose of e-learning. E-learning is the basic thing. E-learning is allowing you to go through the practical experience and sharing it with others to achieve knowledge building. E-learning enables employees in the company to learn at their computers without traveling to a classroom. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಕಾಲೇಜ್ಗೆ ಬರೋದು, ಟೈಮ್ ಸ್ಪೆಂಡ್ ಮಾಡೋದು, ಅದರಲ್ಲೇ ಒಂದು ಹಾಫ್ ಎ ಡೇ, 1/4 ಆಫ್ ಎ ಡೇ ಸ್ಪೆಂಡ್ ಮಾಡ್ತೀರಾ. ಸೊ ಅದನ್ನು ನೀವು ಸೇವ್ ಮಾಡ್ಕೋಬೋದು ಇಫ್ ಯು ಗೋ ಥ್ರೂ ಇ ಲರ್ನಿಂಗ್ ಪ್ರಾಸೆಸ್. ಎಂಪ್ಲಾಯೀಸು, ಕೆಲವೊಂದು ಆರ್ಗನೈಸೇಷನ್ಸು ತಮ್ಮ ಕಂಪನಿನಲ್ಲಿ ಎಂಪ್ಲಾಯೀಸ್ಗೆ ಇ ಲರ್ನಿಂಗ್ ಫೆಸಿಲಿಟಿ ಪ್ರೊವೈಡ್ ಮಾಡಿರುತ್ತೆ. ಸೊ ಬಿಕಾಸ್ ಆಫ್ ದಟ್ ಇ ಲರ್ನಿಂಗ್ ಫೆಸಿಲಿಟಿ, employee is updating himself or herself and improving one's knowledge and sharing it with others by providing training to other employees also. E-learning can be scheduled session with an instructor and other students, or it can be an on-demand course that the employee can take for self-directed learning at a time when it's convenient. ಸೊ ಇಟ್ ಹ್ಯಾಸ್ ಗಾಟ್ ಆ್ಯನ್ ಅಡ್ವಾಂಟೇಜ್. ಯಾವ ರೀತಿ ಅಡ್ವಾಂಟೇಜ್ ಅಂತ, ನೀವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ಆಗಿದೆ ನಿಮಗೆ. E-learning is beneficial to education, corporations and to all types of learners. It is affordable, saves time and produces measurable result. That is what I told. ನೀವು ಕಾಲೇಜ್ಗೆ ರೀಚ್ ಆಗಿ ರೆಡಿಯಾಗಿ ಬರೋ ಟೈಮ್ನ ಇದು, ಆ ಟೈಮಲ್ಲೇ ನೀವು ಏನೋ ಒಂದು ಸ್ಕಿಲ್ ಅಥವಾ ಇ ಲರ್ನಿಂಗಲ್ಲಿ ಒಂದು ಸ್ಟೇಜ್ ನೀವು ಕಲ್ತ್ಕೊಂಡಿರ್ಬೋದು. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಇ ಲರ್ನಿಂಗ್.
Collective knowledge is created through learners' discussion as societies move towards a learning community, which is a group of individuals that operate as a collaborative network. ಇದಲ್ದೇನೆ ಇಷ್ಟು ದಿನ ನೀವು ಲಿಮಿಟೆಡ್ ಆಗಿದ್ರಿ, ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ತಾ ಇದ್ರಿ, ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡ್ತಿದ್ರಿ, ಆರ್ ಎಲ್ಸ್ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತೀನಿ ಅಂತಂದರೆ ಬೇರೆ ಕಾಲೇಜ್ ರಿಸೋರ್ಸಸ್ನು ನೀವು ಯೂಟಿಲೈಸ್ ಮಾಡ್ಕೊಂಡಿರ್ಬೋದು. ಅಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಆ ಕಾಲೇಜ್ ಟೀಚರ್ಸ್ ಏನು ಟೀಚ್ ಮಾಡ್ತಾರೆ ಅದರಿಂದನೂ ನೀವು ನಾಲೆಡ್ಜ್ ಗೇನ್ ಮಾಡ್ಕೊಂಡಿರ್ಬೋದು. ಮತ್ತು ಒಂದಷ್ಟು ವಿಡಿಯೋಗಳನ್ನ ನೀವು ನೋಡಿ ಆ ಟಾಪಿಕ್ ಬಗ್ಗೆ ನಾಲೆಡ್ಜ್ ಗೇನ್ ಮಾಡ್ಕೊಂಡಿರ್ಬೋದು. ಬೈ ಪಾರ್ಟಿಸಿಪೇಟಿಂಗ್ ಇನ್ ಬ್ಲಾಗ್ಸ್ ಆರ್ ಬಿಕಮಿಂಗ್ ಮೆಂಬರ್ ಆಫ್ ಬ್ಲಾಗ್ಸ್, ನಿಮ್ಮ ಡೌಟ್ಸ್ ಏನಿದೆ ಆ ಬ್ಲಾಗ್ಸಲ್ಲಿ ಪಬ್ಲಿಷ್ ಮಾಡಿ, ಈ ಟಾಪಿಕ್ ಬಗ್ಗೆ ನನಗೆ ಡೌಟ್ ಇದೆ, ಆರ್ ಎಲ್ಸ್ ಹೌ ಟು ಡೂ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಆರ್ ರಿಪೇರ್ ವರ್ಕ್ ಪ್ರಾಕ್ಟಿಕಲಿ ಅಂತ ನೀವು ಬ್ಲಾಗ್ಸಲ್ಲಿ ಹಾಕ್ಕೊಂಡ್ರೆ ಪೀಪಲ್ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್ ವಿಲ್ ರೆಸ್ಪಾಂಡ್ ಟು ದಟ್ ಬ್ಲಾಗ್. ಅವ್ರಿಗೆ ಏನು ಸಲ್ಯೂಷನ್ಸ್ ಸಿಕ್ಕಿತ್ತು, ಅವ್ರಿಗೆ ಏನು ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಅದನ್ನು ಶೇರ್ ಮಾಡ್ಕೊಳ್ತಾರೆ. ಸೊ ಯು ಹ್ಯಾವ್ ಸೋ ಮೆನಿ ಕೈಂಡ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಲ್ಯೂಷನ್ಸ್ ದಟ್ ಯು ಕ್ಯಾನ್ ಅಪ್ಲೈ ಫಾರ್ ಯುವರ್ ಪ್ರಾಬ್ಲಮ್. So this is the advantage you have through blogging. Learning ಅದೊಂದು ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಕೊಲ್ಯಾಬ್ರೇಟಿವ್ಲಿ ಮೇಕ್ ಡಿಸ್ಕಷನ್ಸ್ ಆನ್ ಎ ಪರ್ಟಿಕ್ಯುಲರ್ ಟಾಪಿಕ್. ಸೊ ಆಗ ಎಲ್ಲರ ವ್ಯೂಸು ಏನಿದೆ ಅನ್ನೋದನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಆ ಬೆಸ್ಟ್ ಸಲ್ಯೂಷನ್ ತಗೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಸೊ ಏನು ಲಿಮಿಟೆಡ್ ಆಗಿ ವಾಟ್ ಎವರ್ ಯು ಆರ್ ಲರ್ನಿಂಗ್, ಈಗ ಅದು ಎಕ್ಸ್ಪ್ಯಾಂಡ್ ಆಗಿದೆ, ಎಕ್ಸ್ಪ್ಯಾಂಡೆಡ್ ಸಲ್ಯೂಷನ್ಸ್ ನಿಮಗೆ ಆನ್ಲೈನಿಂದ ಸಿಗ್ತಿದೆ. ದಿಸ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜ್ ಆಫ್ ಇ ಲರ್ನಿಂಗ್. ನಾಲೆಡ್ಜ್ ಇಂಜಿನಿಯರಿಂಗ್ ಪ್ರಾಸೆಸ್ ಹೆಲ್ಪ್ಸ್ ಇನ್ ಎಕ್ಸ್ಟ್ರಾಕ್ಟಿಂಗ್ human knowledge representing with computer processed form. Learning management system becomes very agreeable in the field of e-learning. It is enhancing the quality of learning process outcomes. So through this blogging, watching videos, going through the reviews of others, ಕಂಪನೀಸಲ್ಲಿ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್, ಈ ಕೊಲ್ಯಾಬ್ರೇಷನ್, ಈ ಒಂದು ಟೆಕ್ನಾಲಜೀಸಿಂದ ನಾಲೆಡ್ಜ್ ಬಿಲ್ಡಿಂಗ್ ಫಾರ್ ದಿ ಎಂಪ್ಲಾಯೀಸು ಆಗ್ತಾಯಿದೆ. ಇಟ್ ಈಸ್ ಡೆವಲಪ್ ಮೇಕಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಎಂಪ್ಲಾಯೀಸ್ ಟು ಡೆವಲಪ್ ನಾಲೆಡ್ಜ್ ಇನ್ ಎ ಮೋರ್ ಕನ್ವೀನಿಯೆಂಟ್ ಮ್ಯಾನರ್. ICT tools are helping us to achieve this e-learning and knowledge building concept. Knowledge building refers to a process of creating, modifying and improving thoughts for the community. Sharing knowledge leads to innovation and growth. ನಾನು ಆಗಲೇ ಹೇಳ್ದಾಗೆ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ಸ್ ಕ್ಯಾನ್ ಶೇರ್ ಇನ್ಫಾರ್ಮೇಷನ್, ಪಾರ್ಟಿಸಿಪೇಟ್ ಇನ್ ಡಿಸ್ಕಷನ್, ಬಿಲ್ಡ್ ದೇರ್ ನೆಟ್ವರ್ಕ್ಸ್, ಶೇರ್ ದೇರ್ ನ್ಯೂ ಐಡಿಯಾಸ್ ಇನ್ ಎಲೆಕ್ಟ್ರಾನಿಕ್ ಗ್ರೂಪ್. Properly developed e-learning creates a growing repository of knowledge that will continuously deliver to employees just what they need to know at any particular moment and in a style. ಒಂದು ನಾಲೆಡ್ಜ್ ಸರ್ವಿಸ್ ಮಾಡೆಲ್
ನಾಲೆಡ್ಜ್ ಲರ್ನಿಂಗ್ ನಾಲೆಡ್ಜ್ ಬಿಲ್ಡಿಂಗ್ ಮಾಡೆಲ್ ಹೇಗಿರುತ್ತೆ ಅದರಲ್ಲಿ ಯು ಹ್ಯಾವ್ 6 ಸ್ಟೆಪ್ಸ್. ಫಸ್ಟ್ ಒನ್ ನಾಲೆಡ್ಜ್ ರಿಟ್ರೀವಲ್, information technology, that is IT, artificial intelligence, linguistics, and other various disciplines draws knowledge. It serves as an information retrieval means to fully represent and satisfy users' requirements. ನೀವು ಹೇಗೆ ಒಂದು ಯಾವುದಾದ್ರು ಒಂದು ಟಾಪಿಕ್ ಬಗ್ಗೆ ಡೌಟ್ ಇದ್ದರೆ ಅಥವಾ ಪ್ರಾಕ್ಟಿಕಲ್ ಆಗಿ ಹೇಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನಿಮಗೆ ಒಂದು ಪ್ರಾಬ್ಲಮ್ ಮೈಂಡಲ್ಲಿದ್ದರೆ ಯು ಗೋ ಥ್ರೂ ಸಮ್ ವೆಬ್ಸೈಟ್ಸ್ ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಟೆಕ್ಸ್ಟ್, ಇಮೇಜಸ್ ನೋಡ್ತೀರಾ, ವಿಡಿಯೋ ನೋಡ್ತೀರಾ, ರೆಕಾರ್ಡೆಡ್ ಸೌಂಡ್ಸ್ ನೋಡಿ ಕಲ್ತ್ಕೊಳ್ತೀರಾ. ಸೊ ದೀಸ್ ಆರ್ ದಿ ಫಾರ್ಮ್ಸ್ ಥ್ರೂ ವಿಚ್ ಯು ಆರ್ ಎಕ್ಸ್ಟ್ರಾಕ್ಟಿಂಗ್ ದಿ ನಾಲೆಡ್ಜ್. This is knowledge retrieval step. After searching, knowledge can be classified and tagged. The platform for knowledge exchange is prepared. Knowledge filtering is done. Knowledge integration and knowledge innovation. Knowledge innovation sharing and publishing the knowledge is shared by members of organization in the form of explicit knowledge. So sharing is important here. Each member can contribute to collective knowledge, creating new knowledge in the former knowledge building communities. So ಇಲ್ಲಿ you don't need to learn much about the steps involved in the process. Knowledge retrieval ಇಂದ ಸ್ಟಾರ್ಟ್ ಆಗಿ which one is the best video ಅಥವಾ best text which is explaining or solving your problem and filtering that knowledge and making an integration of solution methods or the standards which is in the form of text or videos, and then acquiring a final knowledge and then sharing it with others. ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ ಬಗ್ಗೆ ನಾನೊಂದು ಎಕ್ಸಾಂಪಲ್ ಕೊಡಬೇಕು ವಿತ್ ರೆಸ್ಪೆಕ್ಟ್ ಟು ನಾಲೆಡ್ಜ್ ಕೊಲ್ಯಾಬರೇಷನ್. ಇಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್ ಗೌರ್ಮೆಂಟ್ ಏಜೆನ್ಸೀಸ್ ಇದೆ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಬಿಲ್ಡಿಂಗ್ ಸಮ್ ರಾಕೆಟ್ ಟೆಕ್ನಾಲಜಿ ಲೈಕ್ ಇಸ್ರೋ. ಯಾವುದೋ ಒಂದು ರಾಕೆಟ್ ಟೆಕ್ನಾಲಜಿ ಬಿಲ್ಡ್ ಮಾಡೋಕ್ಕೆ ಪ್ಲ್ಯಾನಿಂಗ್ ಮಾಡ್ತಾ ಇದೆ. ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿದ್ರೆ ಯು ಕ್ಯಾನ್ ಅರೇಂಜ್ ಮೀಟಿಂಗ್ಸ್, ಅವ್ರ ಜೊತೆ ಡಿಸ್ಕಷನ್ಸ್ ಮಾಡಿ ನಾಲೆಡ್ಜ್ ಶೇರಿಂಗ್ ಮಾಡಿಕೊಂಡು ಯು ಕ್ಯಾನ್ ಅಪ್ಲೈ ಡಿಫ್ರೆಂಟ್ ಮೆಥಡಾಲಜೀಸ್ ಟು ಬಿಲ್ಡ್ ದಟ್ ರಾಕೆಟ್. ಬಟ್ if you are keep on discussing and arranging meetings with the people who are working in one organization, it would be less effective. ಅದೇ ನೀವು ಬೇರೆ ಸ್ಟೇಟ್ಸಲ್ಲಿರೋ ಅಂಥ ರಾಕೆಟ್ ಟೆಕ್ನಾಲಜಿ ಬಿಲ್ಡ್ ಮಾಡೋ ಅಂಥ ಆರ್ಗನೈಸೇಷನ್ ಜೊತೆ ಕೊಲ್ಯಾಬ್ರೇಟ್ ಮಾಡಿಕೊಂಡ್ರೆ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ದೇ ವಿಲ್ ಶೇರ್ ದೇರ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಈ ಆನ್ಲೈನ್ ಕ್ಲಾಸಸ್ ಥರ ನಿಮಗೆ ಜಸ್ಟ್ ಟಾಕಿಂಗ್ ಆ ರೀತಿ ಇರಲ್ಲ. ಅಲ್ಲಿ ಸೈಮ್ಯುಲೇಷನ್ ಟೆಕ್ನಾಲಜಿನೂ ಅಪ್ಲೈ ಆಗುತ್ತೆ. ಸೈಮ್ಯುಲೇಷನ್ ಟೆಕ್ನಾಲಜಿ ಇಟ್ ವಿಲ್ ಪ್ರೊವೈಡ್ ಯು ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ಯು ಹ್ಯಾವ್ ಸೋ ಮೆನಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್, ರಿಸರ್ಚ್ technologies which is involved in building parts for the rocket, for preparing rockets, for launching rockets. So anta top level business organization alli
they might have procured the CRM, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇಂಥ ಟೆಕ್ನಾಲಜೀಸ್ ಎಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರಲ್ಲಿ ನಾಲೆಡ್ಜ್ ಕೊಲ್ಯಾಬ್ರೇಷನ್ ಸಿಸ್ಟಮ್ಸ್ ಇರುತ್ತೆ ವಿಚ್ ಇನ್ವಾಲ್ವ್ಸ್ ಸೈಮ್ಯುಲೇಷನ್ ಟೆಕ್ನಿಕ್ಸ್. ದೀಸ್ ಸೈಮ್ಯುಲೇಷನ್ ಟೆಕ್ನಿಕ್ಸ್ ಪ್ರಾಕ್ಟಿಕಲಾಗಿ ನೀವು ಹೇಗೆ ಟ್ರೈನಪ್ ಆಗ್ಬೋದು, ಬೇರೆಯವ್ರನ್ನ ಟ್ರೈನಪ್ ಮಾಡ್ಬೋದು ವಿತ್ ದಿ ನಾಲೆಡ್ಜ್ ವಾಟ್ ಎವರ್ ಯು ಹ್ಯಾವ್. ಅಥವಾ ನಿಮ್ಮ ಆರ್ಗನೈಸೇಷನಲ್ಲಿ ಲೆಸ್ ಎಫಿಷಿಯೆಂಟ್ ಪೀಪಲ್ ಇದ್ದಾರೆ ಅಂತಂದರೆ, ಅಪ್ಡೇಟ್ ಆಗಿಲ್ಲ ಅಂತಂದರೆ, ಬೈ ಕೊಲ್ಯಾಬ್ರೇಟಿಂಗ್ ವಿತ್ ದಿ by making your employees to collaborate with the experts in the other organizations, you can arrange meetings through virtual simulation conferences and get your employees new ideas for the research whatever they are doing in the organization. ನಿಮ್ಮ ಕಂಪ್ನಿ ಒಳಗೆ ಇರೋ ಎಂಪ್ಲಾಯೀಸ್ ಜೊತೆ ಮಾತ್ರ ಇಂಟರ್ಯಾಕ್ಟ್ ಆದರೆ ನಾಲೆಡ್ಜ್ ಲಿಮಿಟ್ ಆಗುತ್ತೆ. ಅದೇ ಯು ಹ್ಯಾವ್ ಕೊಲ್ಯಾಬ್ರೇಟಿವ್ ಮೀಟಿಂಗ್ಸ್ ವಿತ್ ದಿ ಪೀಪಲ್ ಇನ್ ಅದರ್ ಸ್ಟೇಟ್ಸ್ ಆರ್ ಅದರ್ ಕಂಟ್ರಿ. ಸೈಮ್ಯುಲೇಷನ್ ಟೆಕ್ನಿಕ್ಸಿಂದ ನಾನು ಈಗ ಒಂದು ಮೆಷಿನ್ ಜೊತೆ ಕೂತ್ಕೊಂಡು ಪ್ರಾಕ್ಟಿಕಲಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಐ ಆಮ್ ಗೆಟಿಂಗ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿತ್ ಎ ಪರ್ಟಿಕ್ಯುಲರ್ ಡಿವೈಸ್ ಆರ್ ಎ ಎಲೆಕ್ಟ್ರಾನಿಕ್ ಮಿಷಿನ್ ಅಂದರೆ ಆ ರೀತಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ಕೊಡುವಂಥದ್ದು ಸೈಮ್ಯುಲೇಷನ್ ಟೆಕ್ನಿಕ್ಸ್. ಈ ರೀತಿ ನೀವು ನಿಮ್ಮ ಪ್ಲೇಸಲ್ಲೇ ಕೂತ್ಕೊಂಡು ವಿತೌಟ್ ವೇಸ್ಟಿಂಗ್ ಟೈಮ್ ಫಾರ್ ಟ್ರಾವೆಲಿಂಗ್ ಆ್ಯಂಡ್ ಕಾಂಟ್ಯಾಕ್ಟಿಂಗ್ ಎಕ್ಸ್ಪರ್ಟ್ಸ್, ಗೋಯಿಂಗ್ ಟು ದಟ್ ಲೊಕೇಶನ್ ಆ್ಯಂಡ್ ಗೆಟಿಂಗ್ ಟ್ರೈನ್ಡ್ ಅಪ್, ನಿಮ್ಮ ಪ್ಲೇಸಿಂದನೇ ಯು ಕ್ಯಾನ್ share your knowledge, or if you are not much updatable about the functionalities which is currently in the market, you can update yourself by contacting the experts in other organizations. ಸೊ ಈ ರೀತಿ ಕೊಲ್ಯಾಬ್ರೇಟಿವ್ ವರ್ಕ್ ಏನು ಮಾಡುತ್ತೆ, ನಾಲೆಡ್ಜ್ ಬಿಲ್ಡಿಂಗ್ನ ಇಂಪ್ರೂವ್ ಮಾಡುತ್ತೆ. ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅನ್ನೋದೇ ಒಂದು ಫೀಲ್ಡು ಇ ಕಾಮರ್ಸ್ನಲ್ಲಿ. ನಾಲೆಡ್ಜ್ ಮ್ಯಾನೇಜ್ಮೆಂಟ್, ನಾಲೆಡ್ಜ್ ಬಿಲ್ಡಿಂಗ್, ಇ ಲರ್ನಿಂಗ್, these are the things which is allowing your employees to grow, update themselves in their field and help others, and it is good for the growth of your company. And ಕೆಲವೊಂದು ವೆಬ್ಸೈಟ್ಸ್ ಇದೆ, ಇಟ್ ಈಸ್ ಡೆಲಿವರಿಂಗ್ ದಿ ಇ ಕಂಟೆಂಟ್, PDF ಫಾರ್ಮಲ್ಲಿ ನೋಟ್ಸ್ ಡೆಲಿವರಿಂಗ್ ಇರ್ಬೋದು, ಅಥವಾ ವಿಡಿಯೋಗಳನ್ನ ಪಬ್ಲಿಷ್ ಮಾಡೋ ಅಂಥದ್ದು ಇರ್ಬೋದು. It is sending textual content to your email ID. ಈ ರೀತಿ ಇ ಲರ್ನಿಂಗ್ ಪ್ರಾಸೆಸ್ಸು ಸುಮಾರು ವೇಸ್ನಲ್ಲಿ ನಡೀತಾ ಇದೆ. ಆ್ಯಂಡ್ ಫಾರ್ ಯುವರ್ ಎಂಪ್ಲಾಯೀಸ್, ಇಫ್ ಯು ಪ್ರೊವೈಡ್ ದೆಮ್ ವಿತ್ ಫೆಸಿಲಿಟೀಸ್ ಲೈಕ್ ಇ ಕೊಲ್ಯಾಬ್ರೇಷನ್, they will achieve the knowledge management or knowledge building techniques for the good of your organization. Thank you all.